ಇದು ಮದ್ಯಪ್ರಿಯರು ಏನಿದ್ದಾರೆ ಅವರು ಖುಷಿ ಪಡುವಂತಹ ಒಂದು ವಿಚಾರ ಸುದ್ದಿ ಅಂತ ಹೇಳ್ಬೋದು. ಇನ್ಮೇಲೆ ಬೀಚ್ಗಳಲ್ಲಿಯೂ ಕೂಡ ಮದ್ಯ ಮಾರಾಟಕ್ಕೆ ಅನುಮತಿಯನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಸದ್ಯ ಬೀಚ್ಗಳಲ್ಲಿ ಕಳ್ಳತನದಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಹೀಗಾಗಿ ಅದನ್ನು ಲೀಗಲ್ ಮಾಡೋಕೆ ಹೊರಟಿದೆ. ಯಾರ್ಯಾರು ಮದ್ಯಪ್ರಿಯರಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ. ಯಾರ್ಯಾರು ಮದ್ಯಪಾನ ಮಾಡ್ತೀರಿ ಅವರಿಗೆಲ್ಲರೂ ಇದು ಖುಷಿ ವಿಚಾರ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇನ್ಮೇಲೆ ಬೀಚ್ಗಳಲ್ಲಿ ಮದ್ಯ ಮಾರಾಟಕ್ಕೆ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ, ಕೊಡೋಕೆ ನಿರ್ಧಾರವನ್ನು ಮಾಡಿದೆ. ಯಾಕಂದರೆ ಈ ಹಿಂದೆ ಬೀಚ್ಗಳಲ್ಲಿ ಕಳ್ಳತನದಿಂದ ಇಲ್ಲೀಗಲ್ ಆಗಿ ಮಾರಾಟ ಮಾಡ್ತಾ ಇದ್ರು. ಹೀಗಾಗಿ ಅದನ್ನು ಅಧಿಕೃತವಾಗಿ ಅಂದರೆ ಲೀಗಲ್ ಆಗಿ ಮಾರಾಟ ಮಾಡಲಿ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಕರಾವಳಿಯ ಒಂದು ಪ್ರದೇಶಗಳಲ್ಲಿ ಮದ್ಯ ಮಾರಾಟಕ್ಕೆ ಅಧಿಕೃತವಾಗಿ ಅನುಮತಿಯನ್ನು ಕೊಡೋಕೆ ಮುಂದಾಗಿದೆ. ಇದು ಯಾಕೆ ಅಂದರೆ ಪ್ರವಾಸಿಗರಿಗೆ ಅನುಕೂಲವಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಬೀಚ್ಗಳಲ್ಲಿ ಎಣ್ಣೆ ಮಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಡೋಕೆ ಸೂಚನೆ ಅಥವಾ ಚಿಂತನೆ. ಮೊದಲು ಕೂಡ ಬೀಚ್ಗಳಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಮಾಡಲಾಗಿದೆ. ಆದರೆ ಮದ್ಯಪ್ರಿಯರ ಒತ್ತಡಕ್ಕೆ ಮಾಡಿದ್ದು ಬೀಚ್ಗಳಲ್ಲಿ ಮದ್ಯ ಮಾರಾಟ ಅನುಮತಿಗೆ ಪ್ಲಾನ್ ಮಾಡ್ತಾ ಇದೆ ಅಂತ. ಇನ್ಮೇಲೆ ಬೀಚ್ಗಳಲ್ಲಿ ಮದ್ಯಕ್ಕಿಲ್ಲ ಯಾವುದೇ ಅಡ್ಡಿ, ಎಣ್ಣೆ ಹೆಂಗಾದರೂ ಹೊಡಿಬೋದು. ಬೀಚ್ಗಳಲ್ಲಿ ಎಣ್ಣೆ ಕುಡಿಯುವವರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಈಗ ಸರ್ಕಾರ. ಶೀಘ್ರದಲ್ಲೇ ಬೀಚ್ನಲ್ಲಿ ಬರಲಿದೆ ಮದ್ಯದ ಅಂಗಡಿಗಳು, ಅಲ್ಲೇ ಬರ್ತಾ ಇದೆಯಂತೆ ಬಾರ್ಗಳು. ಹೀಗಾಗಿ ಇದು ಮದ್ಯಪ್ರಿಯರು ಯಾರ್ಯಾರಿದ್ದಾರೆ ಅವ್ರು ಖುಷಿ ಪಡುವಂಥ ವಿಚಾರ. ನೋಡಿ, ಸರ್ಕಾರ ಒಂದು ಕಡೆ ಹೇಳುತ್ತೆ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ದೂರ ಇರಬೇಕು ಅಂತ ಆ್ಯಡ್ಗಳನ್ನು ಕೊಡುತ್ತೆ. ಆದರೆ ಈಗ ಅವರೇ ಮದ್ಯವನ್ನು ಮಾರಾಟ ಮಾಡೋಕ್ಕೆ ಮುಂದಾಗಿದ್ದಾರೆ. ಎಲ್ಲಿ ನಿಷೇಧ ಮಾಡಲಾಗಿತ್ತೋ, ಎಲ್ಲಿ ಅನುಮತಿ ಇರಲಿಲ್ವೋ, ಬೀಚ್ನ ಒಂದು ಪ್ರದೇಶದಲ್ಲಿ ಮೊದಲು ಅನುಮತಿ ಇರಲಿಲ್ಲ, ಆದರೆ ಈಗ ಅನುಮತಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ದಿಢೀರಾದಂತಹ ಈ ರೀತಿಯಾದಂತಹ ಒಂದು ಬದಲಾವಣೆ? ಯಾಕಂದರೆ ಮದ್ಯದ ಮಾರಾಟ ಇಳಿಕೆ ಆಗಿದೆ. ಅದರಲ್ಲಿ ಏನು ದುಡ್ಡು ಬರ್ತಾ ಇತ್ತಲ್ಲ, ಪ್ರತಿ ವರ್ಷವೂ ಕೂಡ ಮದ್ಯ ಮಾರಾಟದಲ್ಲಿ ಜಾಸ್ತಿ ದುಡ್ಡು ಬರ್ತಾ ಇತ್ತು, ಅದು ಈ ಬಾರಿ ಕಡಿಮೆ ಆಗಿದೆ. ಇಳಿಕೆ ಆಗಿರೋದ್ರಿಂದ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಅಂತ ಇದು ಹೊರಗಡೆ ಮಾತಾಗಿದ್ರು ಕೂಡ ಅವರ ಒಂದು ಲಾಭವನ್ನು ಹೆಚ್ಚಿಸ್ಕೊಳ್ಳೋಕೆ ಮಾಡ್ತಿರುವಂತಹ ಒಂದು ಪ್ಲಾನ್ ಅಂತ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇದು ಮದ್ಯಪ್ರಿಯರಿಗೆ ಖುಷಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಲಾಭ ಬೇಕಲ್ಲ, ಅವರ ಲಾಭ ಇಳಿದೋಗಿದೆ. ಎಲ್ಲೆಲ್ಲಿ ನಾವು ಲಾಭವನ್ನು ಹೆಚ್ಚಿಸಬಹುದು ಅಲ್ಲಿ ಹೆಚ್ಚಿಸೋಣ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದಂತೆ ಕಾಣ್ತಾ ಇದೆ. ಕರಾವಳಿಯ ಭಾಗದಲ್ಲಿ ಬೀಚ್ನಲ್ಲಿ ಬರೀ ಕುಡಿಯೋರು ಮಾತ್ರ ಬರಲ್ಲ, ಫ್ಯಾಮಿಲಿಗಳು ಕೂಡ ಬರ್ತವೆ, ಹೆಣ್ಮಕ್ಳು ಕೂಡ ಬರ್ತಾರೆ, ಬೇರೆ ಬೇರೆಯವರು ಬರ್ತಾರೆ. ಎಲ್ಲರೂ ಕುಡಿಯೋರೇ ಇರ್ತಾರೆ ಅಂತ ಏನಿಲ್ವಲ್ಲ. ನೀವು ಬೀಚ್ನಲ್ಲಿ ಲೀಗಲ್ ಆಗಿ ಕುಡಿಯೋದನ್ನು ಮಾಡಿದ್ರೆ, ಕುಡಿದು ಅಲ್ಲಿ ಗಲಾಟೆ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ ಹಾಕ್ತಾರೆ? ಹಾಗಾದರೆ ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ಅದಕ್ಕೇನು ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ನೋಡಬೇಕು. ಅಲ್ಲೇನಾದರೂ ಕಾವಲುಗಾರನ ಇಡ್ತಾರಾ, ಪೊಲೀಸ್ನ ನೇಮಕ ಮಾಡ್ತಾರಾ ಗೊತ್ತಿಲ್ಲ. ಇಲ್ಲೀಗಲ್ ಆಗಿದ್ದನ್ನು ಲೀಗಲ್ ಆಗಿ ಮಾಡೋಕೆ ಹೊರಟಿದೆ. ಬೀಚ್ಗಳಲ್ಲಿ ಎಣ್ಣೆಯನ್ನು ಮಾರಾಟ ಮಾಡಬಾರ್ದು ಅಂತ ಇತ್ತು, ಆದರೂ ಕೂಡ ಕೆಲವರು ಇಲ್ಲೀಗಲ್ ಆಗಿ ಮಾರಾಟ ಮಾಡ್ತಿದ್ರು. ಈಗ ಅದನ್ನೇ ನಾವು ಲೀಗಲ್ ಆಗಿ ಮಾಡ್ತೀವೋ, ಅದು ಪ್ರವಾಸಿಗರ ಒಂದು ಉಪಯೋಗಕ್ಕಾಗಿ, ಪ್ರವಾಸಿಗರ ಒಂದು ಒತ್ತಡ ಇತ್ತು, ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇದು ಮದ್ಯದ ಸಚಿವ ಏನಿದ್ದಾರೆ, ಅಬಕಾರಿ ಸಚಿವರು ತೆಗೆದುಕೊಂಡಂತಹ ನಿರ್ಧಾರವ? RP ತಿಮ್ಮಾಪುರ ಅವರು ಈ ರೀತಿಯಾದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದರೆ ಮದ್ಯದ ಮಾರಾಟದಲ್ಲಿ ಇಳಿಕೆ ಆಗ್ತಾ ಇದೆ, ಲಾಭ ಜಾಸ್ತಿ ಬರ್ತಾ ಇಲ್ಲ, ದಿಢೀರಂತ ಕುಸಿತ ಕಂಡಿದೆ. ಹೀಗಾಗಿ ಈ ರೀತಿಯಾದಂಥ ಒಂದು ನಿರ್ಧಾರವ ಗೊತ್ತಿಲ್ಲ. ಹೀಗಾಗಿ ಸರ್ಕಾರ ಅಂತೂ ಯಾರ್ಯಾರು ಬೀಚ್ನ ಒಂದು ದಡದಲ್ಲಿ ಕೂತ್ಕೊಂಡು ನಾವು ಎಣ್ಣೆಯನ್ನು ಹೊಡಿಬೇಕು, ಆ ಒಂದು ಪ್ರಕೃತಿಯನ್ನು ಸವಿಬೇಕು ಅಂತ ಯಾರು ಪ್ಲಾನ್ ಮಾಡ್ತಾ ಇದ್ರು ಅವರೀಗ ಲೀಗಲ್ ಆಗಿ ಕೂತ್ಕೊಂಡು ಕುಡಿಬೋದು ಎಷ್ಟೊತ್ತಾದರೂ ಕೂಡ. ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ. ಸರ್ಕಾರನೇ ಇದಕ್ಕೆ ಅನುಮತಿ ಕೊಡ್ತಾ ಇದೆ. ಇನ್ನು ಮುಂದೆ ಬೀಚ್ಗಳಲ್ಲಿ ಕೂಡ ನಿಮಗೆ ಎಣ್ಣೆ ಸಿಗುತ್ತೆ. ಬೇರೆ ಕಡೆಯಿಂದ ತಗೊಂಡು ನೀವು ಹೋಗಿ ಕಳ್ಳತನದಿಂದ ಕುಡಿಯುವಂಥ ಅವಶ್ಯಕತೆಯಲ್ಲಿ ಈಗ ಸರ್ಕಾರ ಇದನ್ನು ಲೀಗಲ್ ಮಾಡ್ತಾ ಇದೆ. ಇನ್ನು ಮುಂದೆ ಯಾರ್ಯಾರು ಹೋಗ್ತಿರೋ ಬೀಚ್ಗಳು, ಕರಾವಳಿಯ ಒಂದು ಭಾಗದಲ್ಲಿ ಬೀಚ್ಗಳೇನು ಸಾಕಷ್ಟು ಬೀಚ್ಗಳು ಬರುತ್ತೆ, ಅಲ್ಲಿ ನಿಮಗೆ ಅಲ್ಲಿ ಅಂಗಡಿಗಳು ಕೂಡ ಓಪನ್ ಆಗುತ್ತೆ ಹೊಸದಾಗ, ಅಲ್ಲಿ ತಗೊಂಡು ನೀವು ಎಂಜಾಯ್ ಮಾಡಬಹುದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.